ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ ಬನ್ನಿ. ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರಪತಿಯ ಜಾತಿಯನ್ನ ಎಳೆದು ತಂದಿದೆ ಕಾಂಗ್ರೆಸ್. ಜಾತಿಯ ಕಾರಣದಿಂದಾಗಿ ರಾಮನಾಥ್ ಕೋವಿಂದ್ ಅವರು ರಾಷ್ಟ್ರಪತಿಯಾಗಿದ್ದಾರೆ. ದಲಿತರ ಮತಗಳನ್ನ ಸೆಳೆಯೋದಕ್ಕೋಸ್ಕರ ದಲಿತರನ್ನ ಅಲ್ಲಿ ರಾಷ್ಟ್ರಪತಿ ಮಾಡಲಾಗಿದೆ. ಇದು ಬಿಜೆಪಿಯ ಚುನಾವಣಾ ಗಿಮಿಕ್ ಅಂತ ರಾಜಸ್ಥಾನದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಸಿಎಂ ಅಶೋಕ್ ಗೆಹ್ಲೋಟ್ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಸಾಮಾನ್ಯವಾಗಿ ಈ ಚುನಾವಣಾ ರಾಜಕೀಯದಿಂದ ರಾಜ್ಯಪಾಲರು, ರಾಷ್ಟ್ರಪತಿಗಳು, ಸ್ಪೀಕರ್ ಇವರೆಲ್ಲರನ್ನೂ ಹೊರಗಿಡಲಾಗುತ್ತೆ. ಆದರೆ ಅವರನ್ನೂ ಬಿಡದೇನೆ ಇವಾಗ ರಾಮನಾಥ್ ಕೋವಿಂದ್ ಅವರ ಜಾತಿಯನ್ನು ಎಳೆದು ತಂದಿದ್ದಾರೆ ರಾಜಸ್ಥಾನ ಸಿಎಂ ಅಶೋಕ್ ಗೆಹ್ಲೋಟ್. ಜಾತಿಯಿಂದಾಗಿ ರಾಮನಾಥ್ ಕೋವಿಂದ್ ರಾಷ್ಟ್ರಪತಿಯಾಗಿದ್ದಾರೆ. ದಲಿತರನ್ನು ನಾವು ರಾಷ್ಟ್ರಪತಿ ಮಾಡಿದ್ದೀವಿ ಅಂತ ಹೇಳೋದ್ರ ಮುಖಾಂತರ ದಲಿತರ ವೋಟ್ ಗಳಿಸೋದಕ್ಕೆ ಬಿಜೆಪಿ ಈ ರೀತಿ ಷಡ್ಯಂತ್ರವನ್ನು ಮಾಡಿದೆ ಅಂತ ರಾಜಸ್ಥಾನ ಸಿಎಂ ಆರೋಪ ಮಾಡಿದ್ದಾರೆ. ಪ್ರಚಾರದಲ್ಲಿ ರಾಷ್ಟ್ರಪತಿಯವರ ಜಾತಿಯನ್ನು ಕೂಡ ಎಳೆದು ತಂದಿದೆ ಕಾಂಗ್ರೆಸ್. ಯಾತಕ್ಕೋಸ್ಕರ ರಾಮನಾಥ್ ಕೋವಿಂದ್ ಅವರನ್ನು ರಾಷ್ಟ್ರಪತಿ ಮಾಡಿದ್ರು ಬಿಜೆಪಿಯವರು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಜಾತಿಯಿಂದಷ್ಟೇ ಅವರು ರಾಷ್ಟ್ರಪತಿ ಆಗಿದ್ದಾರೆ. ಅವರು ದಲಿತರು ಅನ್ನುವಂತಹ ಕಾರಣದಿಂದ ಅಥವಾ ಸಮಾಜದಲ್ಲಿ ಹಿಂದುಳಿದ ವರ್ಗದವರು ಅನ್ನೋ ಕಾರಣದಿಂದ ಅವರನ್ನು ಮಾಡಿಲ್ಲ. ದಲಿತರ ಓಟ್ಗೆ ಕನ್ನ ಹಾಕಬೇಕು ಅಂತ ಬಿಜೆಪಿಯವರು ಹೀಗೆ ಮಾಡಿದ್ದಾರೆ ಅಂತ ರಾಜಸ್ಥಾನ್ ಸಿಎಂ ಆರೋಪ ಮಾಡಿದ್ದಾರೆ.